ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th SEM BComನ IT2 ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 3 ಬಂದುಬಿಟ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿ. ಸೊ ಅದರ್ ಸೋರ್ಸಸ್ಸಿಂದ ಇನ್ಕಮ್ನ ಯಾವ ರೀತಿ ನೀವು ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದು 4 ಮಾರ್ಕ್ಸ್ನ ಫಸ್ಟ್ ಪ್ರಾಬ್ಲಮ್ ಆಗಿದೆ. ಓಕೆನಾ, ನಮ್ಗೆ ಇಲ್ಲಿ ಏನು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ, ಫಸ್ಟು ನಾವು ಈ ಪ್ರಾಬ್ಲಮ್ಗೆ ಹೋಗೋಕ್ಕಿಂತ ಮುಂಚೆ, ಸೊ ತುಂಬ ಜನ ಗೊತ್ತಿದೆ ನನ್ನ ಒಂದು ನ್ಯೂ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಸೊ ಈ ಒಂದು ಚಾನಲ್ನ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಆ ಒಂದು ಚಾನಲ್ನ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಸೊ ಇವಾಗ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ನ ನಾವು ಸ್ಟಾರ್ಟ್ ಮಾಡೋದಾದರೆ, ಫ್ರಮ್ ದ ಫಾಲೋಯಿಂಗ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಮಿಸ್ಟರ್ ಡಿವಿಶ್ ಕಂಪ್ಯೂಟ್ ಇಸ್ ಟ್ಯಾಕ್ಸಬಲ್ ಇನ್ಕಮ್ ಅಂಡರ್ ದಿ ಹೆಡ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಡೀಟೇಲ್ಸ್ ಆಫ್ ಡಿವಿಶ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ, ಅದರ್ ಸೋರ್ಸಸ್ ಆಫ್ ಇನ್ಕಮ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿರೋದು. ಓಕೆನಾ, ಏನೇನೆಲ್ಲ ಕೊಟ್ಟಿರೋದು ಅಂದರೆ, ಫಸ್ಟು ವಿನ್ನಿಂಗ್ ಫ್ರಮ್ ಮಧ್ಯಪ್ರದೇಶ್ ಸ್ಟೇಟ್ ಲಾಟ್ರಿ. ಸೊ ಲಾಟ್ರಿಲಿ ಬಂದಿರೋದು ಅಮೌಂಟ್ ಎಷ್ಟು ಅಂದರೆ 25,000. ಸೊ ಈ ಥರ ಲಾಟ್ರಿ ಆಗಿರ್ಬೋದು, ಗ್ಯಾಮ್ಲಿಂಗ್ ಆಗಿರ್ಬೋದು, ಹಾರ್ಸ್ ರೇಸಲ್ಲಿ ಆಗಿರ್ಬೋದು, ಇದರಿಂದ ಬರೋ ಅಮೌಂಟ್ಗೆ 30% TDSನ ಕೊಡಬೇಕಾಗುತ್ತೆ. ಓಕೆನಾ, ಇದನ್ನು ಆನ್ಸರ್ ಮಾಡಬೇಕಾದ್ರೆ ಯಾವ ರೀತಿ ಅಂತ ಹೇಳ್ತೀನಿ. ಓಕೆನಾ, ಅಬೌಟ್ 10,000 ಇತ್ತು ಅಮೌಂಟ್. ಏನಾದ್ರು ಇವಾಗ ನೋಡಿ 25,000 10,000ಕ್ಕಿಂತ ಜಾಸ್ತಿ ಅಲ್ವಾ, 10,000ಕ್ಕಿಂತ ಜಾಸ್ತಿ ಅಮೌಂಟ್ ಏನಾದ್ರು ಬಂತು ಅಂದರೆ 30% TDSನ ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 1000. ಸೊ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಬಂದುಬಿಟ್ಟು 1000 ಅಲ್ವಾ, ಆ್ಯಸ್ ಇಟ್ ಈಸ್ ಡೈರೆಕ್ಟಾಗಿ ಅಮೌಂಟ್ ಹಾಕ್ತೀವಿ ಬಿಕಾಸ್ ಬಿಲೋ 10,000. ಓಕೆನಾ, ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ರಾಜಸ್ಥಾನ್ ಸ್ಟೇಟ್ ಲಾಟ್ರಿ ₹3,000. ಇದನ್ನು ಕೂಡ ನಾವು ಡೈರೆಕ್ಟಾಗಿ ಹಾಕೊಳ್ತೀವಿ. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ₹49,000. ಸೊ 49,000 ಅಂದರೆ ಏನು, 10,000ಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಸೊ ಇದಕ್ಕೂ ಕೂಡ 30% TDS ಅಂತ ಹೇಳಿ ನಾವು ಕೊಡ್ತೀವಿ. ಓಕೆನಾ, ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಗ್ರಾಸ್ ವರ್ಡ್ ಪಜಲ್ 2,500. ಇದನ್ನು ಡೈರೆಕ್ಟಾಗಿ ತೊಗೊಳ್ತೀವಿ. ನೆಕ್ಸ್ಟ್ ಗಿಫ್ಟ್ ರಿಸೀವ್ ಫ್ರಮ್ ಫ್ರೆಂಡ್ ಇನ್ ಲಂಡನ್ ₹1,00,000. ಸೊ ಲಂಡನ್ ಫ್ರೆಂಡಿಂದ ₹1,00,000 ರಿಸೀವ್ ಮಾಡ್ಕೊಳ್ತಿದ್ದಾರೆ. ಓಕೆನಾ, ಗಿಫ್ಟ್ ಅಪ್ ಟು 50,000ವರೆಗೂ ಟ್ಯಾಕ್ಸ್ ಫ್ರೀ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. 50,000ಗಿಂತ ಜಾಸ್ತಿ ಇತ್ತು ಅಂದರೆ ಫುಲ್ಲಿ ಟ್ಯಾಕ್ಸಬಲ್, ಇಷ್ಟು ಅಮೌಂಟ್ನ ನಾವು ತೊಗೊಳ್ಳೇಬೇಕು. ಓಕೆನಾ, ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ ₹2,500 ಡೈರೆಕ್ಟಾಗಿ ತೊಗೊಳ್ತೀರಾ. ನೆಕ್ಸ್ಟ್ ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ ₹3,000 ಆ್ಯಂಡ್ ಪೇಮೆಂಟ್ ಆಫ್ ಬೆಟ್ಟಿಂಗ್ ಇನ್ ಹಾರ್ಸ್ ರೇಸ್ ₹6,000 ಅಂತ ಹೇಳಿರೋದಲ್ವಾ. ಸೊ ಇಲ್ಲಿ ಏನಾಗಿದೆ ಅಂದರೆ, ಸೊ ಇಲ್ಲಿ ನೀವು ಏನು ತಿಳ್ಕೊಬೇಕು ಅಂದರೆ, ಲಾಟ್ರಿ ಟಿಕೆಟಿಂದ ಪರ್ಚೇಸ್ ಮಾಡಿರೋದು ಇನ್ಕಮ್ ಬರುತ್ತೆ ಅಂತ ಹೇಳಿರೋದು. ಬಟ್ ಈ ಲಾಟ್ರಿ ಟಿಕೆಟು ನಮಗೇನಾದ್ರು ಹೊಡೆದ್ರೆ ಇನ್ಕಮ್ ಬರುತ್ತೆ, ಇಲ್ಲ ಅಂದರೆ ಏನಾಗುತ್ತೆ, ಇನ್ಕಮ್ ಬರಲ್ವಲ್ಲ. ಸೊ ಇಟ್ ಮೇ ನಾಟ್ ಬಿ ಕಮ್ ಅಂತ ಹೇಳಿ ಅರ್ಥ. ಸೊ ಅದಕ್ಕೆ ಇದನ್ನು ನಿಲ್ಲ ಅಂತ ಇದನ್ನು ಕನ್ಸಿಡರ್ ನಾವು ಮಾಡೋಕ್ಕೆ ಹೋಗಲ್ಲ ಲಾಟ್ರಿ ಟಿಕೆಟ್ನ. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಕ್ಯಾಮಲ್ ರೇಸ್ ₹30,000 ಇದ್ರೆ ಏನು ಮಾಡಬೇಕು, 30% TDS ಅನ್ನೋದನ್ನ ನೀವು ಕೊಡ್ತೀರಾ. ಓಕೆನಾ, ಇಷ್ಟೇ ನಮಗೆ ಕ್ವಶನ್ ಇರೋದು. ಸೊ ಇವಾಗ ನಾವು ಡೈರೆಕ್ಟಾಗಿ ಆನ್ಸರ್ನ ಸಾಲ್ವ್ ಮಾಡೋದಾದರೆ, ಸೊ ಫಸ್ಟ್ ನಾವೇನು ಮಾಡಬೇಕು ಅಂದರೆ, ಕಾಂಪಿಟೇಷನ್ ಆಫ್ ಅದರ್ ಸೋರ್ಸಸ್, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹಾಕಿ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ ಹಾಕ್ಕೊಳ್ಳೋಣ. ಓಕೆನಾ, ಫಸ್ಟ್ ನಮ್ಗೆ ಏನು ಕೊಟ್ಟಿರೋದು ಅಂದರೆ, ಫಸ್ಟ್ ಒನ್ ಬಂದುಬಿಟ್ಟು ವಿನ್ನಿಂಗ್ ಫ್ರಮ್ ಮಧ್ಯಪ್ರದೇಶ್ ಸ್ಟೇಟ್ ಇನ್ ಲಾಟ್ರಿ ₹25,000 ಅಂತ ಹೇಳಿ ಕೊಟ್ಟಿದ್ದಾರೆ. ಸೇಮ್ ಆನ್ಸರಲ್ಲೂ ಅದೇ ರೀತಿ ಹಾಕ್ಕೊಳ್ಳಿ. ವಿನ್ನಿಂಗ್ ಫ್ರಮ್ ಮಧ್ಯಪ್ರದೇಶ್ ಸ್ಟೇಟ್ ಲಾಟ್ರಿ ಅಮೌಂಟ್ ಎಷ್ಟಿದೆ, ಓಕೆ, ಇಲ್ಲಿ ಅಮೌಂಟ್ ಬಂದುಬಿಟ್ಟು 28,000 ಅಂತ ಹಾಕ್ಕೊಳ್ಳಿ, ಬಿಕಾಸ್ ನಾನು ಬರ್ತಿದ್ದೆ. ಸೊ 28,000 ಇಂಟು 100 ಡಿವೈಡೆಡ್ ಬೈ 70 ಹೇಗೆ ಬಂತು ಅಂದರೆ, ನಿಮಗೆ 30% ಟ್ಯಾಕ್ಸ್ನ ಕೊಡಬೇಕು ಅಂತ ಹೇಳಿದೆ ಅಲ್ವಾ. 100ಅಲ್ಲಿ ನಿಮಗೆ 30 ಹೋದರೆ ಎಷ್ಟು ಸಿಗುತ್ತೆ ನಿಮಗೆ, 70 ಅನ್ನೋದು ಇನ್ನು ರಿಮೈನಿಂಗ್ ಉಳಿದಿರುತ್ತೆ. ಓಕೆನಾ, ಫುಲ್ ಈಕ್ವಲ್ಸ್ ಟು 100 ಡಿವೈಡೆಡ್ ಬೈ 17 ಮಾಡ್ತೀರಾ, ಬಿಕಾಸ್ 30 ಬಂದುಬಿಟ್ಟು ಟ್ಯಾಕ್ಸು. ಸೊ 100 ಡಿವೈಡೆಡ್ ಬೈ 70 ಮಾಡಿದಾಗ ನಿಮಗೆ ₹40,000 ಬರುತ್ತೆ. ಅದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ನೆಕ್ಸ್ಟ್ ಬಂದುಬಿಟ್ಟು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 1000 ಇದೆ, ಆ್ಯಸ್ ಇಟ್ ಈಸ್ ಡೈರೆಕ್ಟಾಗಿ ತೊಗೊಳ್ತೀರಾ. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ರಾಜಸ್ಥಾನ್ ಸ್ಟೇಟ್ ಲಾಟ್ರಿ 3,000 ಇದೆ, ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಬಂದು 49,000 ಇದೆ, ಇದಕ್ಕೂ ಕೂಡ 30% TDS ಅನ್ನೋದನ್ನ ನೀವು ಕೊಡಬೇಕಾಗುತ್ತೆ. 49,000 ಇಂಟು 100 ಡಿವೈಡೆಡ್ ಬೈ 70 ಮಾಡಿದಾಗ ನಿಮಗೆ 70,000 ಬರುತ್ತೆ. 70 ಯಾಕೆ ಅಂದರೆ 30% ಟ್ಯಾಕ್ಸ್. ಓಕೆ ಅಲ್ವಾ. ನೆಕ್ಸ್ಟು ವಿನ್ನಿಂಗ್ ಫ್ರಮ್ ಕ್ರಾಸ್ ವರ್ಡ್ ಪಜಲ್ 2,500 ಡೈರೆಕ್ಟಾಗಿ ತೊಗೊಳ್ತೀರಾ, ಇದರಲ್ಲಿ ಏನು ಚೇಂಜಸ್ ಇರೋಲ್ಲ.
ನೆಕ್ಸ್ಟ್ ಗಿಫ್ಟ್ ರಿಸೀವ್ ಫ್ರಮ್ ಫ್ರೆಂಡ್. ಸೊ ಫ್ರೆಂಡ್ ಹತ್ರ ರಿಸೀವ್ ಮಾಡಿರೋ ಗಿಫ್ಟ್ ಬಂದುಬಿಟ್ಟು ಅಪ್ ಟು 50,000 ನಿಲ್ಲು. 50,000ಗಿಂತ ಜಾಸ್ತಿ ಇದ್ದರೆ ಫುಲ್ಲಿ ಟ್ಯಾಕ್ಸಬಲ್, 1,00,000 ಫುಲ್ಲು ಹಾಕೋಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಇದನ್ನು ಕೊಟ್ಟಿದ್ದಾರೆ, ಇದನ್ನು ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗೋಲ್ಲ. ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ ತೊಗೊಂಡಿದ್ದೀವಿ, ಇದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗೋಲ್ಲ. ವಿನ್ನಿಂಗ್ ಫ್ರಮ್ ಕ್ಯಾಮಲ್ ರೇಸ್ ಬಂದುಬಿಟ್ಟು 10,000 30,000. ಸೊ ಡಿಲ್ಲಿ 30,000 ಯಾಕೆ ಡೈರೆಕ್ಟಾಗಿ ತೊಗೊಂಡಿದ್ದೀವಿ ಅಂದರೆ, ಸೊ ನೋಡಿ ಒಂದು ನೋಟ್ನ ಬರ್ದಿದ್ದೀನಿ. ಏನು ಅಂದರೆ ಇನ್ ಕೇಸ್ ಆಫ್ ವಿನ್ನಿಂಗ್ ಫ್ರಮ್ ಅದರ್ ಸೋರ್ಸಸ್ ಲೈಕ್ ರೇಸಸ್ಸು, ಗ್ಯಾಮ್ಲಿಂಗು, ಬೆಟ್ಟಿಂಗು, ಕಾರ್ಡ್ ಗೇಮ್ಸು, ಕ್ಯಾಮಲ್ ರೇಸು, ಟ್ಯಾಕ್ಸ್ ಅನ್ನೋದು TDS ಅನ್ನೋದನ್ನ ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗೋಲ್ಲ. ಇಲ್ಲಾಂದರೆ ನಾವು 30% ತೊಗೊಳ್ತಿದ್ದೋ, ಬಟ್ ಇದಕ್ಕೆ ಮಾತ್ರ TDS ಇಲ್ಲ. ಓಕೆನಾ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಂದುಬಿಟ್ಟು 2,49,000 ರೂಪೀಸ್ ಬರುತ್ತೆ. ಇದು ಫಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.